ಸಂಜೆ 3:30 ಗಂಟೆಗೆ ನಮಗೆ ವಿನೋಬ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬಂದಿದೆ. ಏನಂದರೆ ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಶ್ವಥ್ ನಗರ 5ನೇ ಕ್ರಾಸ್ನಲ್ಲಿ ಮನೆಯಲ್ಲಿ 2 ರೂಮಲ್ಲಿ ತಾಯಿ ಮತ್ತು ಮಗ ಬೇರೆ ಬೇರೆ ಮೃತಪಟ್ಟಿರುತ್ತಾರೆ ಅಂತ ನಾವು ಸಹ ಇನ್ಸ್ಪೆಕ್ಟ್ರು ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದಾಗ ಅದೊಂದು 2 ಹೆಣ ಸಿಕ್ಕಿದೆ. ಅದನ್ನು ಆಸ್ಪತ್ರೆಗೆ ರವಾನೆ ಮಾಡಿದ್ದೀವಿ ಪೋಸ್ಟ್ಮಾರ್ಟಮ್ಗೋಸ್ಕರ. ನಂತರ ಈ ಒಂದು ಪ್ರಕರಣವನ್ನು ಫಿರ್ಯಾದಿ ಪಡೆದು ನಾವು UDR ತಗೊಂಡು ಅದನ್ನು ತನಿಖೆ ಮಾಡ್ತೀವಿ. ತನಿಖೆಯಲ್ಲಿ ಅದು ಯಾವ ಥರ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತೀವಿ. ಯಾರೇ ಬೇರೆಯವರು ಬಂದು ಏನಾದರೂ ಮಾಡಿದ್ದಾರಾ ಇಲ್ಲ ಅವರಾಗೇ ಏನು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಅನುಮಾನ ಇದೆ ಸರ್? ಯಾರಿಗೂ ಏನೂ ಸದ್ಯಕ್ಕೆ ಅನುಮಾನ ಬಂದಿಲ್ಲ. ಈ ಮನೆಯಲ್ಲಿ ಬರೀ 3 ಜನ ಇದ್ದಿದ್ದು, ತಾಯಿ, ಮಗ ಮತ್ತು ಸೊಸೆ. 3 ಜನನೂ ಬೇರೆ ಬೇರೆಯಾಗಿ ಇದ್ದದ್ದು. ಹೆಂಡತಿಗೆ ಆಮೇಲೆ ಬೆಳಿಗ್ಗೆ ಲೇಟಾಗಿ ಎದ್ದು ಆಮೇಲೆ ನೋಡಿದಾಗ ಎಚ್ಚರ ಆಗಿಲ್ಲ, ಯಾರು ಹೊರಗೆ ಬಂದಿಲ್ಲ. ಅನುಮಾನ ಬಂದು ಬಾಗಿಲು ಬಡಿದಾಗ ಬಾಗಿಲನ್ನು ತೆರೆದಿಲ್ಲ. ಅವರು ತಂಗಿಗೆ ಫೋನ್ ಮಾಡಿ ತಿಳಿಸಿದಾಗ ಯಾರಿಗೊಬ್ಬರು ಕಳಿಸಿದ್ದಾರೆ. ಅವರು ಬಾಗಿಲು ಬಡಿದು ನೋಡಿದಾಗ ಅವರ ಯಜಮಾನರು ಸ್ಥಿತಿಯಲ್ಲಿ ಕಂಡು ಬಂದಿದೆ. ಆಮೇಲೆ 112ಗೆ ಫೋನ್ ಮಾಡಿದ್ದಾರೆ. ಪೊಲೀಸರು ಬಂದು ನೋಡಿದ್ದಾರೆ. ಸಾರ್ವಜನಿಕರು ಬಾಗಿಲವನ್ನು ಬರೆದಿದ್ದಾರೆ. ಮತ್ತು ಸುತ್ತಮುತ್ತಲು ನೋಡಿದಾಗ ತಾಯಿಯೂ ಸಹ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಆ ರೂಮನ್ನು ಸಹಿತ ಬಾಗಿಲು ಬಡಿದು ಒಳಗೆ ಹೋಗಿ ನೋಡಲಾಗಿ ಅವರು ಸಹಿತ ಒಂದು ನೈಲಾನ್ಗೆ ವೈರ್ಗೆ ಡೆತ್ ನೋಟು ಥರ ಒಂದು ಸಿಕ್ಕಿದೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನು ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ. ಡೆತ್ ನೋಟಲ್ಲಿ ಅದು ಏನಿದೆ ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಬರೆದಿದ್ದಿದೆ, ಅದನ್ನು ಸೀಸ್ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಯಾರ ಮೇಲೇನೂ ಏನೂ ಅನುಮಾನ ಇಲ್ಲ. ಇದಕ್ಕೆ ಮುಂಚೆನೂ ಸಹಿತ ಅವ್ರ ಮಗನೂ ಸಹಿತ ಇನ್ನೊಂದು ಫಸ್ಟ್ ಮದುವೆ ಆಗಿದ್ದು ಸಹಿತ ಅವರು ಸಹ ಆ ಸಂದರ್ಭದಲ್ಲಿ ಸಹಿತ ಅದಾದ ನಂತರವೂ ಸಹಿತ ಆ ಹುಡುಗ ಯಾರು ಈಗ ತೀರ್ಕೊಂಡಿದ್ದಾರೆ, ಪೂರ್ತಿ ಡಿಸ್ಪ್ರೆಷನ್ನಲ್ಲಿ ಹೋಗಿದ್ದು, ಅದರಿಂದ ಹೊರಗೆ ಬಂದಿಲ್ಲ. ಅದರಿಂದಾಗಿ ಪೂರ್ತಿ ಫ್ಯಾಮಿಲಿಯಲ್ಲಿ ಒಂದು ಡಿಪ್ರೆಷನ್ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರು ಮಾಡ್ಕೊಂಡಿರಬಹುದು ಅಂತೇಳಿ ನಮ್ಮ ಒಂದು ಅನಿಸಿಕೆ. ಆದರೂ ಸಹ ಸಂಪೂರ್ಣ ತನಿಖೆ ಆದ ನಂತರನೇ ಏನಿದೆ ಗೊತ್ತಾಗುತ್ತೆ. ಹಾಂ, ಅಮ್ಮ ಅವರು ಡಾಕ್ಟರ್ ಜಯಶ್ರೀ ಅಂತ. ಅವರು ಇಲ್ಲಿ ಪಕ್ಕದಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿ ನರ್ಸಿಂಗ್ ಹೋಮ್ ಇಟ್ಕೊಂಡು ಗೈನಕಾಲಜಿಸ್ಟ್ ಆಗಿ ಇದ್ದವರು. ಅದು ನಮಗೆ ಪೂರ್ಣ ಮಾಹಿತಿ ಇಲ್ಲ, ನೋಡುವ. ಅದು ನಾವು ಹೇಳಕ್ಕೆ ಬರಲ್ಲ. ಅದೊಂದು ಮಾನಸಿಕ ಕಾಯಿಲೆ. ಸೊ ಯಾವಾಗ ಹೇಗೆ ಯಾರಿಗೆ ಆ ಮಾನಸಿಕತೆ ಬರ್ತದೆ ಅನ್ನೋದು ಹೇಳಕ್ಕೆ ಬರಲ್ಲ. ತೀರಾ ಥ್ಯಾಂಕ್ ಯು.